ನಮಸ್ಕಾರ ಎಲ್ರಿಗೂ. 40 ಇಂಚ್ ಸೈಜ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಲೆಂತ್ 15 ಇದೆ. ನೆಕ್ ಬಂದು 6 ಇದೆ. ಅದು ಡೀಪ್ ಇಲ್ಲ. ಡೀಪ್ ಕಡಿಮೆ ಇರೋರಿಗೆ ಶೋಲ್ಡ್ರು ಜಾಸ್ತಿ ಇಡಬೇಕು. ಇಲ್ಲಿ ನಾನು ಬ್ರಾಡು 3 ಇಟ್ಬಿಟ್ಟು ನೆಕ್ ವಿಡ್ತು 2 ಇಟ್ಟಿದ್ದೀನಿ. ಮೂರು ಬ್ಲೌಸು ಒಂದೇ ಮೆಜರ್ಮೆಂಟ್ ಇರೋದ್ರಿಂದ ನಾನು 3 ಒಟ್ಟಿಗೆ ಹಾಕೊಂಡು ಕಟ್ ಮಾಡ್ತಾಯಿದ್ದೀನಿ. ಮತ್ತು ಆರ್ಮೋಲು ಡೌನು 6 ಇಟ್ಟಿದ್ದೀನಿ. 1/2 ಇಂಚು ಶೇಪ್ ಕೊಟ್ಟಿದ್ದೀನಿ. ಇಲ್ಲಿ ಆರ್ಮೋಲ್ ರೌಂಡು 9 ಇದೆ. 9 ಕರೆಕ್ಟಾಗಿ ಬಂದಿದೆ. ಇಲ್ಲಿ ಶೋಲ್ಡ್ರ್ ಹತ್ರ 1/2 ಇಂಚು ಸ್ಟಿಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮೂರು ಬ್ಲೌಸ್ ಇರೋದ್ರಿಂದ ಒಂದೇ ಅಳತೆ ಕಟ್ ಮಾಡಿದ್ದೀನಿ. ಇದು ಏಜ್ ಆಗಿರೋರು ಬ್ಲೌಸು. ಶೋಲ್ಡ್ರು ಜಾಸ್ತಿ ಇಟ್ಟಿದ್ದೀನಿ, ನೆಕ್ ಕಡಿಮೆ ಇಟ್ಟಿದ್ದೀನಿ. ಚೆಸ್ಟ್ ಬಂದು 40 ಇದೆ. 40 / 4 ಮಾಡಿದ್ರೆ 10 ಬರುತ್ತೆ. ಅಪ್ಪರ್ ಚೆಸ್ಟ್ ಇದು. ಬ್ಯಾಕ್ ಸೈಡ್ಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಬೇಕು. ಇಲ್ಲಿ 1/2 ಇಂಚು ಸ್ಟಿಚ್ಗೋಸ್ಕರ ಸ್ಟಿಚ್ ಹಾಕ್ತಾಯಿದ್ದೀನಿ, ಮಾರ್ಕ್ ಮಾಡಿದ್ದೀನಿ. ಬ್ಯಾಕ್ ಕಟ್ ಮಾಡುವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಬೇಕು. ಫ್ರಂಟ್ ಕಟ್ ಮಾಡುವಾಗ ಫುಲ್ ಬ್ರೆಸ್ಟ್ ಮೆಜರ್ಮೆಂಟ್ ತಗೊಬೇಕು. ಶೋಲ್ಡ್ರು 3.5 ಇಟ್ಟಿದ್ದೀನಿ. ಕಟ್ ಮಾಡಿದ್ಮೇಲೆ 2.25 ಬರುತ್ತೆ ಸ್ಟಿಚ್ ಆದಮೇಲೆ. ನಾನು ಇಲ್ಲಿ 1/2 ಇಂಚು ಕ್ರಾಸ್ ಮಾಡೋದ್ರಿಂದ ನಾನು 1/2 ಇಂಚ್ ಮಾತ್ರ ಇಲ್ಲಿ ಶೇಪಿಂಗ್ ಕೊಡ್ತೀನಿ. ಜಾಸ್ತಿ ಇಟ್ಟರೆ ಅದು ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಬಂದ್ಬಿಡುತ್ತೆ. ಇಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ಸ್ಟಿಚ್ಗೋಸ್ಕರ. ವೇಸ್ಟು 37 ಇದೆ. 37 ಅಂಡಲ್ಲಿ ಆಫ್ ಮಾಡಿ 37 / 4 ಮಾಡಿದರೆ 9.25 ಬರುತ್ತೆ. 9.25 ಇಟ್ಟಿದ್ದೀನಿ. ಇದು ಡಾಟ್ ಯಾವ ಥರ ತಗೊಬೇಕಂದ್ರೆ, ಚೆಸ್ಟು 40 ಇದೆ. 40 / 10 ಮಾಡಿದಾಗ 4 ಬರುತ್ತೆ. ಆ 4ನ ಇಲ್ಲಿ 4 ಲೆಂತ್ ಮಾಡಿ 1/2 ಇಂಚು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ಡಾಟ್ಗೆ ಪಾಯಿಂಟ್ ಮಾಡ್ತಾಯಿದ್ದೀನಿ, ಮಾರ್ಕಿಂಗು. ಈ ಡಾಟ್ 1/2 ಇಂಚ್ ಹಿಡಿದ್ರೆ ಸಾಕು. ಇಲ್ಲಿ ಲೆಂತು, ಆರ್ಮೋಲು, ಬ್ಯಾಕ್ ಡೀಪ್ ನೆಕ್ಕು ಎಲ್ಲ ಒಂದ್ಸರಿ ಚೆಕ್ ಮಾಡಿ. ಶೋಲ್ಡ್ರು ಇವಾಗ ಬ್ಯಾಕನ್ನ ಇಟ್ಬಿಟ್ಟು ಫ್ರಂಟ್ ಕಟ್ ಮಾಡ್ತಾಯಿದ್ದೀನಿ. ಇದು ಸ್ಟಿಚ್ಚಿಂಗ್ ಮಾರ್ಜಿನ್ನು 2 ಇಂಚ್ ಇಟ್ಟಿದ್ದೀನಿ. ಇದು ಡಾಟ್ ಮಾರ್ಕು. 3 ಬ್ಲೌಸ್ ಒಂದೇ ಸರಿ ಕಟ್ ಮಾಡಿರೋದ್ರಿಂದ 3ರಲ್ಲೂ ಮಾರ್ಕ್ ಮಾಡ್ತಾಯಿದ್ದೀನಿ.
ಸೇಮ್ ಸೇಮ್ ಎಲ್ಲ ಬ್ಲೌಸ್ಗೂ ಒಂದೇ ಮೆಜರ್ಮೆಂಟು. ಈ ಸ್ಟಿಚ್ಚಿಂಗೋಸ್ಕರ ಮಾರ್ಕ್ ಮಾಡ್ತಾಯಿದ್ದೀನಿ. ಇವಾಗ ಏನು ಬ್ಯಾಕ್ ಕಟ್ಟಿಂಗ್ ಮಾಡಿರ್ತೀವಿ ಅದನ್ನೇ ಇಟ್ಕೊಂಡು ಫ್ರಂಟ್ ಮಾರ್ಕ್ ಮಾಡ್ಕೊಬೇಕು. ಉಕ್ಕುಪಟ್ಟಿ ಕಾಜಾಪಟ್ಟಿಗೋಸ್ಕರ ಒಂದು 40 ಇಂಚು ಸೈಜ್ ಇರೋರಿಗೆಲ್ಲ 1 ಇಂಚ್ ಇಡ್ತೀನಿ ನಾನು ಎಕ್ಸ್ಟ್ರಾ. 35, 36, 32 ಈ ಥರ ಇದ್ದರೆ 1/2 ಇಂಚ್ ಇಡ್ತೀನಿ. 28 ಆ ಥರ ಇದ್ದರೆ ಎಕ್ಸ್ಟ್ರಾ ಇಡೋದಿಲ್ಲ, ಸೇಮ್ ಇಡ್ತೀನಿ. ಇಲ್ಲಿ ಬಟ್ಟೆ ಇದು ಎಕ್ಸ್ಟ್ರಾ ಇರೋದ್ರಿಂದ ಒಂದೇ ಲೆವೆಲಾಗಿ ಅದನ್ನು ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಬೇಕು ಫ್ರಂಟು. ಇದು ಎಕ್ಸ್ಟ್ರಾ ಇದೆ, ಅದಕ್ಕೆ ಇದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ತಾಯಿದ್ದೀನಿ. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ ಥರ ಡಾಟ್ ಇಡಬೇಕಂದ್ರೆ, ಇದು ಇವ್ರದ್ದು ಅಪ್ಪರ್ ಚೆಸ್ಟು 40 ಇದೆ, ಫುಲ್ ಚೆಸ್ಟು 42 ಇದೆ, 2 ಇಂಚ್ ಎಕ್ಸ್ಟ್ರಾ ಬರ್ತಾಯಿದೆ. ಈ ಬ್ಯಾಕ್ ಇಟ್ಬಿಟ್ಟು ಮಾರ್ಕ್ ಮಾಡಿ ಇದನ್ನು ಸಪ್ರೇಟು ಬಾಡಿ ಚೆಸ್ಟ್ ಮೆಜರ್ಮೆಂಟು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟನ್ನ ಮಾರ್ಕ್ ಮಾಡಬೇಕು. ಫ್ರಂಟಲ್ಲಿ ಸಪ್ರೇಟು, ಬ್ಯಾಕಲ್ಲಿ ಸಪ್ರೇಟು. ಬ್ಯಾಕು ಫ್ರಂಟು ಎರಡು ಒಂದೇ ಮೆಜರ್ಮೆಂಟ್ಗೆ ಕಟ್ ಮಾಡಿಬಿಟ್ರೆ ಚೆನ್ನಾಗಿ ಬರೋಲ್ಲ ಬ್ಲೌಸು. ಹುಕ್ ಹಾಕಿದಾಗ ಅದು ಮುಂದೆ ಎಳ್ದಂಗೆ ಆಗುತ್ತೆ. ಅದಕ್ಕೆ ಇಲ್ಲಿ ನಾನು 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದು ಉಕ್ಕುಪಟ್ಟಿ ಕಾಜಾಪಟ್ಟಿ ಹತ್ರ. ಸೇಮ್ ಆರ್ಮೋಲು ಶೋಲ್ಡರು ಮೆಜರ್ಮೆಂಟ್ ಮಾಡಿಕೊಂಡು ಮತ್ತು ಎಕ್ಸ್ಟ್ರಾ ಇರೋದು ಅಪ್ಪರ್ ಚೆಸ್ಟು ಮೆಜರ್ಮೆಂಟ್ ಮಾಡಬಾರ್ದು. ಫ್ರಂಟಲ್ಲಿ ಫುಲ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿರ್ತೀವಲ್ಲ ಆ ಮೆಜರ್ಮೆಂಟ್ಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಮತ್ತು ಫ್ರಂಟಲ್ಲಿ ಡೀಪ್ ಎಷ್ಟಿದೆ ಅವ್ರದ್ದು ಡೀಪ್ ನೋಡಿಕೊಂಡು ಮತ್ತು ಡೀಪು ಮೆಜರ್ಮೆಂಟ್ ತಗೊಂಡು ಫ್ರಂಟ್ ಡೀಪ್ ಮಾಡಬೇಕು. ಇಷ್ಟು ಮಾತ್ರ ಮಾರ್ಕ್ ಮಾಡಿ ತೆಗೆದ್ಬಿಟ್ಟು ಮತ್ತು ಬ್ಲೌಸು ಫ್ರಂಟ್ ಪಾರ್ಟಲ್ಲಿ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡಬೇಕು. ನಾನು ಬ್ಯಾಕಿಗೂ ಫ್ರಂಟ್ಗೂ 1.5 ಇಂಚು ಕಡಿಮೆ ತಗೊತೀನಿ. ಬ್ಯಾಕಿಗಿಂತ ಫ್ರಂಟು 1.5 ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡ್ತೀನಿ. ಇದು ಚೆಸ್ಟು 2 ಇಂಚ್ ಮಾರ್ಜಿನ್ ಲೈನ್, ಇದು ಸ್ಟಿಚ್ಚಿಂಗ್ ಲೈನು. ಇಲ್ಲಿ 1/2 ಇಂಚ್ ಒಳಗಡೆ ತಗೊಬೇಕು ಫ್ರಂಟ್ಗೆ, ಬ್ಯಾಕಿಗಿಂತ ಫ್ರಂಟ್ಗೆ. ಇಲ್ಲಿ ಒಂದು ಸೆಂಟ್ರ್ ಪಾಯಿಂಟ್ ಮಾಡಿ ಇಲ್ಲಿಂದ ಶೇಪ್ ಕೊಡಬೇಕು, ಆರ್ಮೋಲ್ ಶೇಪು.
ಇಲ್ಲಿ ಒಂದು ಡಾಟ್, ಇದು ಅಪೆಕ್ಸ್ ಪಾಯಿಂಟ್ ಅಂತೀವಿ ಇದಕ್ಕೆ. ಅಪೆಕ್ಸ್ ಪಾಯಿಂಟ್ ಅವರ ಚೆಸ್ಟು 42 ಇದೆ. 42 ಡಿವೈಡೆಡ್ ಬೈ 10 ಮಾಡಿದಾಗ 4.2 ಬರುತ್ತೆ. ಆ 2ನ ಇಲ್ಲಿ ಅಪೆಕ್ಸ್ ಪಾಯಿಂಟ್ ಕೊಡಬೇಕು. ಅದು ಅಪೆಕ್ಸ್ ಪಾಯಿಂಟ್. ಅದು ಅಲ್ಲಿಂದ ಅಲ್ಲಿ ಕೆಳಗಡೆ ನಾವು ಡಾಟ್ ಹಿಡಿಬೇಕು ಆ ಲೆವೆಲ್ಗೆ. ನೋಡಿ, ಇಲ್ಲಿ ಡಾಟ್ ಪಾಯಿಂಟ್ ಇಟ್ಟರೆ ಚೆಸ್ಟ್ ಪಾರ್ಟು ಕರೆಕ್ಟಾಗಿ ಕೂರುತ್ತೆ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಡಾಟ್ ಪಾಯಿಂಟು. ಮತ್ತು ಇದೇ ಲೆವೆಲ್ಗೆ ಇದು ಸೈಡು ಆರ್ಮೋಲ್ ಡಾಟ್ ಹಿಡಿಬೇಕು 2 ಇಂಚಿಗೆ ಹಾಕ್ಬಿಟ್ಟು. ಇಲ್ಲಿ ಅಷ್ಟೇ 2 ಸೆಂಟ್ರ್ ಪಾಯಿಂಟ್ಗೊಂದು ಪಾಯಿಂಟ್ ಡಾಟ್ ಹಿಡಿದು ಇಲ್ಲೂ 2 ಇಂಚ್ ಗ್ಯಾಪ್ ಕೊಡಬೇಕು. ಇಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾನು ಈ ಕಡೆ ಉಕ್ಕುವಟ್ಟಿ ಕಾಜಾಪಟ್ಟಿ ಹತ್ರ 1.5 ಇಂಚ್ಗೆ ಶೇಪ್ ಕೊಡ್ತಾಯಿದ್ದೀನಿ. ಇಲ್ಲಿ 1 ಇಂಚು, ಈ ಕಡೆ 1.5 ಇಂಚ್ ಕೊಡ್ತೀನಿ. ನೋಡಿ, ಈ ಥರ ಶೇಪ್ ಕೊಡಬೇಕು. ಚೆಸ್ಟು ಕರೆಕ್ಟಾಗಿ ಕೂರುತ್ತೆ. ಇಲ್ಲಿ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಕಸ್ಟಮರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಸರಿ ಇದೆ, ಕರೆಕ್ಟಾಗಿದೆ, ಇದು ಹಿಂಗೆ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ. ಆದರೆ ಒಂದೊಂದು ಸರಿ ನೋಡಿದ್ರೆ ಶೋಲ್ಡರ್ ಡ್ರಾಪ್ ಇರುತ್ತೆ, ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಇರುತ್ತೆ, ಬ್ಯಾಕ್ ಸೈಡ್ ರಿಂಕಲ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನೀವು ಬಿಗಿನರ್ಸ್ ಆಗಿದ್ದರೆ ಆ ಬ್ಲೌಸ್ನ ಒಂದು ಸರಿ ಹಾಕ್ಸಿ ನೋಡಿ, ನಿಮ್ಮ ಮುಂದೆ ಕರೆಕ್ಟ್ ಇದೆಯಾ ಅಂತ ನೋಡಿಬಿಟ್ಟು ಕರೆಕ್ಟ್ ಇದ್ದರೆ ಅದೇ ಮೆಜರ್ಮೆಂಟಿಗೆ ಸ್ಟಿಚ್ ಮಾಡಿ. ಇಲ್ಲಾಂದರೆ ಅದೇನು ಪ್ರಾಬ್ಲಮ್ ಇದೆ ಅದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ನೀವು ಚೇಂಜಸ್ ಮಾಡಿಕೊಂಡು ಕಟ್ ಮಾಡಿ. ಇಲ್ಲಾಂದರೆ ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿಕೊಡಿ. ಅವ್ರದ್ದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ನಾವು ಸ್ಟಿಚ್ ಮಾಡೋದು ಹಂಗೆ ಬಂದ್ಬಿಡುತ್ತೆ ಮತ್ತೆ ಬ್ಲೌಸು. ಇದು ಸ್ಟಿಚ್ಚಿಂಗ್ ಲೈನು ಮತ್ತು ಇದು ಡಾಟು. ಎಲ್ಲೆಲ್ಲಿ ಡಾಟ್ ಪಾಯಿಂಟ್ ಇದೆ ಅಲ್ಲೆಲ್ಲ ಒಂದು ನ್ಯಾಚ್ ಮಾಡಿ ಸ್ಟಿಚ್ಚಿಗೋಸ್ಕರ ಇದು ನ್ಯಾಚ್ ಮಾಡ್ಕೊಬೇಕಿದು. ನಾನು ಯಾರೇ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟರು ನಾನು ಹಾಕ್ಸ್ ನೋಡಿ ಕರೆಕ್ಟ್ ಇದ್ದರೆ ಮಾತ್ರ ಆ ಬ್ಲೌಸ್ ಮೆಜರ್ಮೆಂಟ್ ತಗೊಳೋದು. ಇಲ್ಲ ಅಂದರೆ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡೋದು. ನೀವು ಒಂದು ಸರಿ ಅವ್ರ ಬ್ಲೌಸ್ ಹಾಕ್ಸಿ ನೋಡಬೇಕು. ನೀವು ಅವ್ರು ಕರೆಕ್ಟ್ ಇದೆ ಅಂತ ಹೇಳಿದ್ರು ಅದು ಗೊತ್ತಿರಲ್ಲ ಅವ್ರಿಗೆ. ಬ್ಯಾಕ್ ಸೈಡ್ ರಿಂಕಲ್ಸ್ ಇರುತ್ತೆ ಮತ್ತು ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಇರುತ್ತೆ. ಒಂದು ಸರಿ ಬ್ಲೌಸ್ ಹಾಕ್ಸಿ ನೋಡ್ಬಿಡಿ. ಮತ್ತು ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಇದು ಸ್ಟ್ರೈಟ್ ಲೈನ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು 1/2 ಇಂಚು ಕರೆಕ್ಟಾಗಿ ಸ್ಟ್ರೈಟಾಗೆ ಕಟ್ ಮಾಡಿ ತೆಗೆದುಬಿಡಿ. ಎಕ್ಸ್ಟ್ರಾ ಇರೋದಿದು ಫ್ರಂಟಲ್ಲಿ ಸ್ಲೀವ್ ರೌಂಡ್ ಹತ್ರ. ಇವ್ರದ್ದು ಸ್ಲೀವ್ ನಿಂತು 9 ಇದೆ, ನಾನು 10 ಇಡ್ತಾಯಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ. ಮಾರ್ಕ್ ಮಾಡಿಕೊಂಡು ಮತ್ತು ಅವ್ರದ್ದು ಆರ್ಮೋಲ್ ರೌಂಡು 9 ಇದೆ. ಮತ್ತು 1 ಇಂಚ್ ಎಕ್ಸ್ಟ್ರಾ 10 ಇಂಚ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ತಾಯಿದ್ದೀನಿ.
ಸ್ಟ್ರೈಟ್ ಲೈನ್ ಆಗಿ ಅವ್ರದ್ದು ಕ್ಯಾಪ್ ಹೈಟ್ ಯಾವ ಥರ ತಗೊಬೇಕಂದ್ರೆ, ಆರ್ಮೋಲ್ ರೌಂಡು 9 ಇರುತ್ತೆ, 9ಅಲ್ಲಿ ಆಫ್ ಮಾಡಬೇಕು, 4.25 ಬರುತ್ತೆ. ಆ 4.25 9ಅಲ್ಲಿ 8 ಮಾಡಬೇಕು. ನಾವು 9ಅಲ್ಲಿ 1 ಇಂಚು ಕಡಿಮೆ ಮಾಡಿ 8 ಮಾರ್ಕ್ ಮಾಡಿದ್ರೆ, ಅಲ್ಲಿ 1 ಇಂಚು ಕಮ್ಮಿ ಮಾಡಿದ್ರೆ 8ಅಲ್ಲಿ ಆಫ್ ಮಾಡಿದಾಗ 4 ಬರುತ್ತಲ್ಲ, ಅದೇ ಅವ್ರದ್ದು ಕ್ಯಾಪ್ ಹೈಟ್ ಇಡಬೇಕು. ಸ್ಟಿಚಿಂಗ್ ಬಿಟ್ಟು ಕ್ಯಾಪ್ ಹೈಟ್ ಇಟ್ಟು ಕಟ್ ಮಾಡಬೇಕು. ಈಗ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಯಾವ ಥರ ಕ್ಯಾಪ್ ಹೈಟ್ ಇಡಬೇಕಂದ್ರೆ, ಅವ್ರದ್ದು ಸ್ಲೀವ್ ರೌಂಡು 9 ಇದೆ ಅಂದರೆ 1 ಇಂಚ್ ಬಿಟ್ಟು 8ಗೆ ಮಾರ್ಕ್ ಮಾಡಿಕೊಂಡು ಆ 8ನ ಆಫ್ ಮಾಡಿ 4 ಬರುತ್ತೆ. ಆ 4 ಅವ್ರದ್ದು ಕ್ಯಾಪ್ ಹೈಟ್ ಆಗಿರುತ್ತೆ. ಎಲ್ಲರ ಬ್ಲೌಸು ಅಷ್ಟೇ, ಅವ್ರ ಸ್ಲೀವ್ ರೌಂಡ್ ಏನಿರುತ್ತೆ 1 ಇಂಚ್ ಕಡಿಮೆ ಮಾಡಿ ಅದರಲ್ಲಿ ಆಫ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಬರೀ ಓನ್ಲಿ ಸ್ಲೀವ್ ಕಟ್ಟಿಂಗ್ ಹಾಕಿದ್ದೀನಿ. ಅದು ನೋಡಿ ಯಾವ ಥರ ಮಾಡಬೇಕು, ಯಾವ ಥರ ಮಾರ್ಕ್ ಮಾಡಬೇಕನ್ನೋದು, ಎಷ್ಟು ಕಡಿಮೆ ಮಾಡಿ ಹೆಂಗೆ ಯಾವ ಥರ ಶೇಪ್ ಕೊಡಬೇಕನ್ನೋದು ಲಾಸ್ಟ್ ವಿಡಿಯೋ ನೋಡಿ, ಅದರಲ್ಲಿ ಹಾಕಿದ್ದೀನಿ ಸ್ಲೀವು. ಇಲ್ಲಿ 2 ಇಂಚು ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಶೇಪ್ ತೆಗಿಬೇಕು ಇಲ್ಲಿ ಫ್ರಂಟಲ್ಲಿ. ಹಾಫ್ ಇಂಚು ಶೇಪ್ ತೆಗೆದ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ದಪ್ಪ ಇರೋರಿಗೆ 40 ಇಂಚ್ ಇರೋರಿಗೆಲ್ಲ, ತುಂಬ ಸಣ್ಣ ಇದ್ದಾರೆ ಅಂದರೆ 1/4 ಇಂಚ್ ತೆಗೆದ್ರೂ ನಡೆಯುತ್ತೆ. ತುಂಬ ದಪ್ಪ ಇರೋರಿಗೆ ತೆಗಿಬಾರ್ದು ಜಾಸ್ತಿ ಶೇಪು. ಕ್ಲೀನಾಗಿ ಇದು ಶೇಪ್ ತೆಗಿಬೇಕು, ಇಲ್ಲಾಂದರೆ ಆರ್ಮೋಲ್ ಕೆಳಗಡೆ ರಿಂಕಲ್ಸ್ ಬಂದ್ಬಿಡುತ್ತೆ. ಇಲ್ಲಿ ಫ್ರಂಟ್ಗೊಂದು ನ್ಯಾಚ್ ಹಾಕಬೇಕು, ಫ್ರಂಟ್ ಸೈಡ್ಗೆ ಬರಬೇಕಂತ. ಈ ಫ್ರಂಟು ಬ್ಯಾಕು ಉಲ್ಟಾ ಕೂಡಿಸಿದ್ರು ಬ್ಲೌಸ್ ಹಾಳಾಗ್ಬಿಡುತ್ತೆ. ನೋಡಿ, ನಾವು ಕರೆಕ್ಟಾಗಿ ಬ್ಯಾಕು ಸ್ಲೀವು ಕರೆಕ್ಟಾಗಿ ಕಟ್ ಮಾಡಿದ್ರೆ ಆರ್ಮೋಲ್ ಶೇಪ್ಗೂ ಸ್ಲೀವ್ಗೂ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಾವು ಹೆಚ್ಚು ಕಮ್ಮಿ ಮಾಡಿದ್ರೇ ಕಂಕ್ಳು ಕೆಳಗಡೆ ಎಲ್ಲ ರಿಂಕಲ್ಸ್ ಬರುತ್ತೆ, ಬ್ಯಾಕು ಫ್ರಂಟಲ್ಲೆಲ್ಲ. ನೋಡಿ, ಇದು ಕರೆಕ್ಟಾಗಿದೆ. ನಾವು ಸ್ಲೀವ್ ಎಷ್ಟು ಬ್ಯಾಕ್ ಎಷ್ಟು ಕಟ್ ಮಾಡಿರ್ತೀವೋ ಸ್ಲೀವ್ನೂ ಅಷ್ಟೇ ಅದೇ ಥರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಬೇಕು. ಇದು ಕ್ರಾಸ್ ಬೆಲ್ಟು. ನಾವಲ್ಲಿ ಫ್ರಂಟಲ್ಲಿ ಏನು ಶೇಪ್ ತೆಗೆದಿರ್ತೀವಿ ಅಲ್ಲೇ ಇರುತ್ತೆ ನಮಗೆ, ಇಲ್ಲ ಸ್ಲೀವ್ ಕಟ್ ಮಾಡಿರೋ ಹತ್ರ ಸಿಗುತ್ತೆ. ನಾನು ಫ್ರಂಟ್ ಉಕ್ಕುಪಟ್ಟಿ ಹತ್ರ 4 ಇಡ್ತಾಯಿದ್ದೀನಿ. ಫ್ರಂಟಲ್ಲಿ 4 ಇಟ್ಟಿದ್ದೀನಿ. ನಿಮಗೆ ಯಾವ ಥರ ಬಿಗಿನರ್ಸು, ನೀವು ಹೊಸ್ದಾಗಿ ಕಲ್ತಿರೋರಾದರೆ ಯಾವ ಥರ ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕಂತ ಗೊತ್ತಿಲ್ಲ ಅಂದರೆ, ನಾವು ಫ್ರಂಟು ಏನು ಕಟ್ ಮಾಡಿರ್ತೀವಿ ಅದನ್ನೇ ಅದರಲ್ಲಿ ಇಟ್ಬಿಟ್ಟು ಕೆಳಗಡೆ ನಿಮಗೆ ಲೆಂತ್ ಎಷ್ಟು ಬೇಕಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು 4 ಇಟ್ಟಿದ್ದೀನಿ. ನಾವು ಫ್ರಂಟಲ್ಲಿ ಡಾಟ್ ಪಾಯಿಂಟ್ ಎಲ್ಲಿ ಮಾಡಿರ್ತೀವಿ ಅಷ್ಟಕ್ಕೆ ನಾವಿಲ್ಲಿ ಶೇಪ್ ಕೊಟ್ಟರೆ ಕ್ರಾಸ್ ಬೆಲ್ಟ್ಗೂ ಫ್ರಂಟ್ ಪಾರ್ಟ್ಗೂ ಕರೆಕ್ಟಾಗಿ ಕೂರುತ್ತೆ, ಆವಾಗ ಶೇಪ್ ನೀಟಾಗಿ ಬರುತ್ತೆ. ನಾನಿಲ್ಲಿ 4 ಇಟ್ಟಿದ್ದೀನಿ, ಇಲ್ಲಿ 3 ಇಟ್ಟಿದ್ದೀನಿ.
ಬ್ಯಾಕ್ ಎಷ್ಟಿರುತ್ತೆ ವೇಸ್ಟು ಅಷ್ಟಿಟ್ಟರೆ ಕರೆಕ್ಟಾಗಿ ಬರುತ್ತೆ ಕ್ರಾಸ್ ಬೆಲ್ಟು. ನಾನು ಇವಾಗ ಬ್ಯಾಕ್ ಕಟ್ಟಿಂಗ್ ಇದೆಯಲ್ಲ ಅದನ್ನೇ ಇಟ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ, ಅದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು ಸೈಡಲ್ಲಿ 2.5 ಇಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಹಾಕಿ ಫೋರ್ 3 2.5 ಇಟ್ಟಿದ್ದೀನಿ. ಕ್ರಾಸ್ ಬೆಲ್ಟೂ ಅಷ್ಟೇ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಬ್ಲೌಸ್ ಇರೋದೇ ಮೇಯ್ನು ಚೆಸ್ಟ್ ಪಾರ್ಟು, ಶೋಲ್ಡರ್ ಡ್ರಾಪ್ ಆಗಬಾರ್ದು ಮತ್ತು ಆರ್ಮಲ್ ಕೆಳಗಡೆ ರಿಂಕಲ್ಸ್ ಬರಬಾರ್ದು. ಈ ಮೂರೂ ಪಾಯಿಂಟ್ ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಬ್ಲೌಸು ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಬೋದು ನೋಡಿ. ಕ್ರಾಸ್ ಬೆಲ್ಟು ನೋಡಿ, ಇಲ್ಲಿ ಡಾಟ್ ಹಿಡಿದಾಗ ಇದು ಕರೆಕ್ಟಾಗಿ ಕೂರುತ್ತೆ ಫ್ರಂಟು. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ನಾನು ಅದೇನು ಡೌಟ್ ಇದ್ದರೂ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ.